ನೆಕ್ಸ್ಟ್ ಬ್ರೋ ಇದ್ರದ್ದು ನಮ್ಗೆ ಒಂದು ಹ್ಯಾಂಡ್ಲ್ ಬಾರ್ ಮತ್ತೆ ಬ್ರೇಕಿಂಗ್ಸ್ ಒಂದು ಹೇಳ್ತೀರಾ ಎಂತೆಲ್ಲ ಹ್ಯಾಂಡಲ್ ಬಾರ್ KTM ಇದೆ ಹ್ಯಾಂಡಲ್ ಬಾರ್. ಮತ್ತೆ ಇಲ್ಲಿ ಡೀಟೇಲ್ ಆಗಿ ನೋಡಿದ್ರೆ ನಿಮ್ಗೆ RC390 ಕ್ಲಚ್ ಲಿವರ್ ಉಂಟು ಅಡ್ಜಸ್ಟೇಬಲ್. ಓಕೆ, ಅಡ್ಜಸ್ಟೇಬಲ್ ಕ್ಲಚ್ ಲಿವರ್ಸ್ ಹಾಕ್ಸಿದ್ರೆ ಇದಕ್ಕೆ ಎಲ್ಲ. ಇದಕ್ಕೆ ನಾರ್ಮಲ್ ಆಗಿ ಬರುದು ನಮ್ಗೆ ಯಾವುದೇ ಅಡ್ಜಸ್ಟೇಬಲ್ಸ್ ಬರುತ್ತಲ್ಲ. ಇದರಲ್ಲಿ ಎಷ್ಟು 5 ಸ್ಟೆಪ್ಸ್? 5 ಸ್ಟೆಪ್ಸ್ ಅಡ್ಜಸ್ಟೇಬಲ್ ಲಿವರ್ಸ್ ಹಾಕಿದ್ದೀರಾ. ಓಕೆ, ಲೆಫ್ಟ್ ಸೈಡ್ ಕ್ಲಚ್ ಲಿವರ್. ಇಲ್ಲಿ RCB ಉಂಟು ಬ್ರೇಕ್ ಪಂಪ್. ಓಕೆ, RCB ಇದಕ್ಕೆ ಎಷ್ಟಾಗಿದೆ ಕಾಸ್ಟ್? 11,000 ಆಗಿದೆಯಾ? 17mm. ಓಕೆ, ಇಲ್ಲಿ ನಮ್ಗೆ ಅಂದ್ರೆ ಇದು ಕ್ಯಾನ್ ಕೂಡ ನೋಡ್ಲಿಕ್ಕೆ ಸಿಗಿದೆ, ಟ್ರಾನ್ಸ್ಪರೆಂಟ್ ಅಲ್ಲ. ಒಳ್ಳೆ ಕ್ವಾಲಿಟಿ ಉಂಟು ಇದು. ಬ್ರೇಕಿಂಗ್ ಎಲ್ಲ ಒಳ್ಳೆ ಉಂಟು ಪರ್ಫಾರ್ಮೆನ್ಸ್. ನೆಕ್ಸ್ಟ್ ಇದು ಬಂದಿದ್ದು ಲಿವರ್ ಗಾರ್ಡ್ ವಿತ್ ಮಿರರ್ ಅಂತ. ಲಿವರ್ ಇದರಲ್ಲಿ ಮಿರರ್ ಕೂಡ ಬರ್ತದಲ್ಲ. ಓಕೆ, ಮತ್ತೆ ಈಗ ಒಂದು ಎಕ್ಸಾಸ್ಟ್ ನೋಡ್ ತೋರಿಸ್ತೇವೆ ನಾವು. ಇದು ನೋಡಿ ಮೇಲೆ. ಓಕೆ, ಈ ಅಪ್ ಸೆಕ್ಷನ್ ಡಿಪ್ಪಿಂಗ್ ಮಾಡಿಸಿದ್ರಲ್ಲ. ಇದರಲ್ಲಿ ಆಲ್ಮೋಸ್ಟ್ ಪಾರ್ಟ್ಸ್ ಎಲ್ಲ ಡಿಪ್ಪಿಂಗ್ ಅಲ್ಲ, ಫೋರ್ಜ್ಡ್ ಕಾರ್ಬನ್ ಮತ್ತೆ ಕಾರ್ಬನ್ ಫೈಬರ್ ಡಿಪ್ಪಿಂಗ್ ಎಲ್ಲ. ಸ್ಟಿಕ್ಕರ್ಸ್ ಇಲ್ಲ ಯಾವ್ದು ಸಹ, ಎಲ್ಲ ಡಿಪ್ಪಿಂಗ್ ಮತ್ತೆ ಪೇಂಟಿಂಗ್ ಮಾಡಿಸಿದ್ದಾರೆ. ಹ್ಯಾಂಡ್ ಬಾರ್ ಡ್ಯೂಕ್ ಇದಲ್ಲ ಬ್ರೋ, ಯೂಸ್ ಮಾಡ್ತಾರೆ. ಓಕೆ, ಹೆಡ್ಲೈಟ್ ಡೌನ್ ಮಾಡಿಸಿದ್ದೀರಾ ಗಾಡಿದು? ಹೆಡ್ಲೈಟ್ ಡೌನ್ ಉಂಟು ಈಗ ಸ್ಟ್ರೈಟ್ ಪೊಸಿಷನ್ ಅಲ್ಲಿ. ಓಕೆ, ಸ್ಟ್ರೈಟ್ ಪೊಸಿಷನ್ ಅಲ್ಲಿ ಇದೆಲ್ಲ ಕ್ಲಾಂಪಿಂಗ್ ಎಲ್ಲ ಮಾಡಿಸಿ ಕ್ಲಿಯರ್ ಆಗಿ ನೀಟಾಗಿ ಮಾಡಿಸಿದ್ದೀರಲ್ಲ. ಓಕೆ ಬ್ರೋ, ನಮ್ಗೆ ಎಕ್ಸಾಸ್ಟ್ ನೋಟ್ ಕೇಳಿಸ್ತಾರೆ ಯಾವ ತರ ಬರ್ತದೆ ಅಂತ. ಸ್ಟಾರ್ಟ್ ಮಾಡಿ. ನೋಡಿದ್ರಲ್ಲ, ಈ ತರ ನಮ್ಗೆ ಎಕ್ಸಾಸ್ಟ್ ನೋಟ್ ಕೇಳಲಿಕ್ಕೆ ಸಿಗ್ತದೆ. ನಮ್ಗೆ ಜಾಸ್ತಿ ಲೌಡ್ ಏನಿಲ್ಲ. ನಮ್ಗೆ ಈಗ ಹೋಗುವಾಗ ಕೂಡ ನಮ್ಗೆ ಯಾರಿಗೆ ಡಿಸ್ಟರ್ಬೆನ್ಸ್ ತರ ಇಲ್ಲ. ಗಾಡಿ ನಮ್ಗೆ ಕ್ಲೀನ್ ಅಲ್ಲ, ಸ್ಟಾಕ್ ಅಲ್ಲ, ಜಸ್ಟ್ ಅದ್ರದ್ದೊಂದು DB ಕಿಲ್ಲರ್ ತೆಗ್ದಿದ್ದಾರೆ ಅಲ್ಲ ಬ್ರೋ. ಇದ್ರದ್ದು ಸೌಂಡ್ ಎಲ್ಲ ನಿಮ್ಗೆ ಲೈಟ್ ಬೇಸ್ ಅಲ್ಲ? ಹೌದು. ಓಕೆ, ಅಂದ್ರೆ ಮಾಡಿಫಿಕೇಶನ್ ಮಾಡಿಸಿದ್ದಾರೆ. ಅದ್ರಲ್ಲೂ ಕೂಡ ಎಕ್ಸಾಸ್ಟ್ ಯಾವ್ದು ಆಕ್ರೋಪೋವಿಕ್ ಅಥವಾ SC ಇದೆಲ್ಲ ಯೂಸ್ ಮಾಡಿಲ್ಲ. ಡ್ಯೂಕ್ ಇದೆ ಸ್ಟಾಕ್ ಎಕ್ಸಾಸ್ಟ್ ಯೂಸ್ ಮಾಡಿ, ಒರಿಜಿನಲ್ ಯೂಸ್ ಮಾಡಿ ಇದು DB ಕಿಲ್ಲರ್ ಜಸ್ಟ್ ತೆಗ್ದಿದ್ದಾರೆ. ಇದ್ರ ಯಾವುದೇ ರೀತಿ ನಮ್ಗೆ ನಾಯ್ಸ್ ಪೊಲ್ಯೂಷನ್ ಆಗ್ಲಿ ಅಥವಾ ಯಾರಿಗಾದ್ರೂ ಕಿರ್ಕಿರಿ ಎಲ್ಲ ಆಗುದು ಇದ್ರಲ್ಲಿ ಇಲ್ಲ. ಸ್ವಲ್ಪ ಕ್ಲೀನ್ ಡೀಟೇಲ್ ಆಗಿ ಫುಲ್ ಸೆಟ್ ಆಗಿ ಒಂದು ಮಾಡಿಫಿಕೇಶನ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಯಾವ್ದು ಮಾಡಿಸಿದ್ದಾರೆ ಬ್ರೋ? ರೇಡಿಯೇಟರ್ ಗಾರ್ಡ್ ಹಾಕ್ಸ್ತೇವೆ NS ಬಂದಿದ್ದು. ಓಕೆ, ರೇಡಿಯೇಟರ್ ಗಾರ್ಡ್ ಹಾಕಿದ್ದೀರಾ. ನೆಕ್ಸ್ಟ್ ಇದ್ರದ್ದು ಎಕ್ಸಾಸ್ಟ್ ಇದು ಬೆಂಡ್ ಪೈಪ್ ನಾವೇ ಮಾಡಿಸಿದ್ದು, ಸ್ವಲ್ಪ ಕಸ್ಟಮ್ ಮಾಡಿ. ಓಕೆ, ಇದಕ್ಕೆ ನಾವು ಯೂಸ್ ಮಾಡಿರೋದು KTM ಇದಲ್ಲ, KTM ಎಕ್ಸಾಸ್ಟ್. ಓಕೆ, ಇದಕ್ಕೆ ನೀವು ಪೈಪ್ ಎಲ್ಲ ಚೇಂಜ್ ಮಾಡಿಸಿದ್ದೀರಾ? ಪೈಪ್ ನಾವು ಕಸ್ಟಮ್ ಮಾಡಿಸಿದ್ದು. ಮತ್ತೆ ಇದು ಸಹ ಡಿಪ್ 4G. ಓಕೆ, ಇದು ಫೋರ್ಜ್ಡ್ ಕಾರ್ಬನ್ ಫೈಬರ್ ಅಲ್ಲ. ಓಕೆ ಬ್ರೋ, ಈ ಗಾಡಿದು ಫುಲ್ ಮಾಡಿಫಿಕೇಶನ್ ನೀವು ಮಾಡಿಸಿರೋದು ಎಲ್ಲಿ? ಬಂದು ಕಾವೂರಲ್ಲಿ ಮಾಡಿಸಿದ್ದು. ಬ್ರೋ ಇದ್ದಾರೆ ಸಂಜಯ್ ಕಾಡ್ವೇಸ್ ಅಂತ. ಓಕೆ, ಅವ್ರು ಮಾಡಿಸಿದ್ದು ಇದೆಲ್ಲ ಫುಲ್ A to Z ಎಲ್ಲ ಅವರೇ ಮಾಡಿಸಿದ್ರು. ಡಬಲ್ ಡಿಸ್ ವರ್ಕ್ ಎಲ್ಲ ಒಳ್ಳೆ ಮಾಡಿದ್ದಾರೆ, ಕೆಲಸ ಎಲ್ಲ ನೀಟ್ ಉಂಟು ಗಾಡಿ. ಓಕೆ, ನಿಮ್ಗೆ ಅವರದೊಂದು ಅಂದ್ರೆ ಇನ್ಸ್ಟಾಗ್ರಾಮ್ ID ಆಗ್ತೇವೆ. ಓಕೆ, ಆಗ್ತೇವೆ, ನೋಡಿ ನೀವು ಬೇಕಾದ್ರೆ ಅವರನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಗಾಡಿದು ಮಾಡಿಫಿಕೇಶನ್ ಮಾತ್ರ ಬಾಂಬ್ ಆಗಿ ಮಾಡಿಸಿದ್ದಾರೆ, ಒಳ್ಳೇದಾಗಿದೆ ಬ್ರೋ. ಇದ್ರದ್ದು ಟೋಟಲ್ ನಮ್ಗೆ ಎಕ್ಸ್ಪೆನ್ಸ್ ಎಷ್ಟಾಗಿದೆ ಬ್ರೋ ಈ ಫುಲ್ ಮಾಡಿಫಿಕೇಶನ್ ಮಾಡಲಿಕ್ಕೆ? ಸೇರಿ ಡಿಪ್ಪಿಂಗ್, ಪೇಂಟ್, ಮಾಡಿಫಿಕೇಶನ್ ವರ್ಕ್ ಎಲ್ಲ ಸೇರಿ 160 ಪ್ಲಸ್ ಆಗಿದೆ. 160 ಪ್ಲಸ್ ಆಗಿದೆ. ಈಗ ನಮ್ಗೆ ಒಂದು 1,90,000 ಹಾಕಿದ್ರೆ ಒಂದು ಹೊಸ NS ಬರ್ತದೆ. ನೀವು ಅಷ್ಟು ಕ್ರೇಜ್ ಅಲ್ಲಿ ಈಗ 1,60,000 ಅಬವ್ ಅಲ್ಲ, 60,000 ಅಬವ್ ಈಗ ಹಾಕಿ ಫುಲ್ ಮಾಡಿಫಿಕೇಶನ್ ಮಾಡಿಸಿದ್ದೀರಾ. ನೋಡಿದ್ರಲ್ಲ ಗಾಯ್ಸ್, ಇಷ್ಟೆಲ್ಲ ನಮ್ಗೆ ಒಂದು ಕ್ರೇಜ್ ಇರ್ತದೆ ಮಾಡಿಫಿಕೇಶನ್ ಬಾಯ್ಸಿಗೆ. ನಮ್ಗೆ ಅಂದ್ರೆ ಬೈಕ್ ಒಂದು ತಗೊಂಡಾದ್ಮೇಲೆ ಉಂಟಲ್ಲ ಮಾಡಿಫಿಕೇಶನ್ ಮೋಷನ್ ಇದ್ದಾಗೆ ನಮ್ದು. ಓಕೆ, ಹೌದು, ಕರೆಕ್ಟ್ ಹೇಳಿದ್ರಿ ಬ್ರೋ. ಅದೇ ನಾವೀಗ ಒಂದು ಗಾಡಿ ತೆಗ್ದಾದ್ಮೇಲೆ ಉಂಟಲ್ಲ ಅದ್ರದ್ದು ನಮ್ಗೆ ಒಂದು ಎಮೋಷನ್ನೇ ಬೇರೆ. ನಾವ್ ಅದಕ್ಕೆ ಫುಲ್ ಅಡಿಕ್ಟ್ ಆಗಿ. ಜಸ್ಟ್ 3 years ಆದದ್ದು ಗಾಡಿ. ಓಕೆ, 3 years ಫಸ್ಟ್ ಓನರ್ ಗಾಡಿ. ಓಕೆ, 3 years ಆದದಷ್ಟೇ ಗಾಡಿಗೆ. ಅಷ್ಟು ಅದಾದ್ಮೇಲೆ ಇವರು 1,60,000 ಖರ್ಚು ಮಾಡಿ ಫುಲ್ ಮಾಡಿಫಿಕೇಶನ್ ಮಾಡಿದ್ದಾರೆ. ಒಂದು ಕ್ರೇಜೇ ಬೇರೆ ಇದೆಲ್ಲ. ನಮ್ಗೆ ಬಾಯ್ಸ್ಗೆಲ್ಲ ಅರ್ಥ ಆಗ್ತದೆ ಈ ಬೈಕರ್ಸ್. ನೋಡ್ಬೋದು ನೀವು, ಇದು ರೈಸ್ಡ್ ಟೈರ್. ಓಕೆ, 110 ಫ್ರಂಟ್ ಟೈರ್ ರೈಸ್ಡ್ ಟೈರ್ ಇದೆಲ್ಲ 110 ಸೆಕ್ಷನ್. 110 ಸೆಕ್ಷನ್. ಓಕೆ, ಇದಕ್ಕೆ ಸ್ಟಾಕ್ ಅಲ್ಲಿ ನಮ್ಗೆ ಬರೋದು ಎಷ್ಟು ಸೆಕ್ಷನ್ ಬ್ರೋ? 100 ಸೆಕ್ಷನ್. 110 ಸೆಕ್ಷನ್ ಹಾಕಿದ್ದಾರೆ. ರಿಯರ್ ಅಲ್ಲಿ ಕೂಡ ನಮಗೆ 150 130 ಸಮಥಿಂಗ್. ಓಕೆ, ನೀವೆಲ್ಲ ಬ್ರಾಡ್ ಮಾಡಿಸಿದ್ದೀರಾ, ಟೈರ್ಸ್ ಆಗ್ಲಿ ಆಲ್ಮೋಸ್ಟ್ ಎಲ್ಲ. ಅಂದ್ರೆ ನಮ್ಗೆ ಟೈರ್ಸ್ ಎಲ್ಲ ಸ್ವಲ್ಪ ಬ್ರಾಡ್ ಇದ್ರೇನೆ ಇಷ್ಟೆಲ್ಲ ಮಾಡಿಫಿಕೇಶನ್ ಮಾಡಿದ್ರೆ ಒಳ್ಳೆ ಲುಕ್ಸ್ ಎಲ್ಲ ನೋಡ್ಲಿಕ್ಕೆ ಸಿಗ್ತದೆ. ಈ ಗಾಡಿ ಬಂದು ಇವರು ಯಾವುದೇ ಗಾಡಿ ನೋಡಿ ಕಾಪಿ ಅಥವಾ ಈಗ ನಮ್ಗೆ ಈ ರ್ಯಾಪಿಂಗ್ ಎಲ್ಲ ನೋಡ್ಬೋದು, ನಿಮ್ಗೆ ಪೇಂಟಿಂಗ್ ಎಲ್ಲ ಜಾಸ್ತಿ ಕೇರಳದವ್ರದ್ದೆಲ್ಲ ನೋಡಿ ನಿಮ್ಗೆ ಮಾಡಿಫಿಕೇಶನ್ ಮಾಡ್ತಾರೆ ಇಲ್ಲಿ ಕರ್ನಾಟಕದಲ್ಲಿ. ಆದ್ರೆ ಇವರದ್ದು ಡ್ರೀಮ್ ಬಿಲ್ಟ್ ಅಂತ ಇವರೇ ಹೇಳ್ತಾರೆ. ಕ್ಲೀನ್ ಅಂದ್ರೆ ಯಾವುದೇ ತರಹದ ಕಾಪಿ ಆಗ್ಲಿ ಯಾವುದೇ ಇಲ್ಲ, ಇವರದೇ ಮೇನ್ ಅಂದ್ರೆ ಮೈಂಡ್ ಅಲ್ಲಿ ಯಾವ ತರ ಬಂದಿದೆ ಆ ತರ ಮಾಡಿಫಿಕೇಶನ್ ಮಾಡಿದ್ದಾರೆ. ಔಟ್ ಪೇಂಟ್, ಎಕ್ಸಾಸ್ಟ್, ಡಿಪ್ಪಿಂಗ್ ಎಲ್ಲ ನಮ್ದು ಯೂನಿಕ್ ಆಗಿ ಇರ್ಲಿ ಅಂತ ಪೇಂಟ್ ಎಲ್ಲ ರ್ಯಾಪ್ ಎಲ್ಲ ಮಾಡದೆ ಪೇಂಟ್ ಮಾಡ್ತಿದ್ದು. ಓಕೆ, ಹೌದು, ರ್ಯಾಪ್ ಎಲ್ಲ ಮಾಡಿಸಿದ್ರೆ ಅದು ಸ್ವಲ್ಪ ನಮ್ಗೆ ಅಂದ್ರೆ ಒಂಥರ ವಿಯರ್ಡ್ ಆಗಿ ಕಾಣ್ತದೆ. ಅಂದ್ರೆ ಕೆಲವೊಮ್ಮೆ ಸ್ಕಿನ್ ಎಲ್ಲ ಅದ್ರದ್ದು ರ್ಯಾಪ್ ಎಲ್ಲ ಬಿಡುವುದು. ಇದಾದ್ರೆ ಫುಲ್ ಪೇಂಟಿಂಗ್ ಅಂದ್ರೆ ಡೀಟೇಲ್ ಆಗಿ ಒಂದು
ಯಾವ ತರ ಔಟ್ಪುಟ್ ಬಂದಿದೆ ಅಂತ ಸೂಪರ್. ಇದಕ್ಕೆ ಅಂದ್ರೆ ಅವ್ರು ಅಷ್ಟೇ ಹಾರ್ಡ್ ವರ್ಕ್, ಅವ್ರದ್ದು ಡ್ರೀಮ್ ಎಲ್ಲ ನೋಡಿ ಅಂದ್ರೆ ಎಂತ ಗೊತ್ತಾ, ಅವರು ಎಷ್ಟು ಇದು ಮಾಡಿದ್ದಾರೆ ಅಂತ ಅಂದ್ರೆ, ಏನ್ ಮಾಡಿದ್ರು ಅವರು 9 months ವೆಯ್ಟ್ ಮಾಡಿದ್ದೀರಾ, 9 months ವೆಯ್ಟ್ ಮಾಡಿ ಅವ್ರಿಗೆ ಈ ತರ ಔಟ್ಪುಟ್ ಬರ್ಬೇಕಂತಂದ್ರೆ ಅದ್ರ ಹಿಂದೆ ಎಷ್ಟು ಹಾರ್ಡ್ ವರ್ಕ್ ಇರ್ತದೆ ಅಂತ ನಮ್ಗೆ ಗೊತ್ತಿರ್ಬೋದು. ಅವ್ರ ಪಾಪ ತುಂಬಾ ಇದೆಲ್ಲ ಮಾಡಿ ಅಂದ್ರೆ ಪಾರ್ಟ್ಸ್ ಎಲ್ಲ ತರಿಸಿ ತುಂಬಾ ಡಿಲೇ ಆಗಿದೆ ಅಲ್ಲ ಬ್ರೋ. ಇದೊಂದು ರೆಡಿ ಆಗ್ಲಿಕ್ಕೆ ಎಷ್ಟು ಹೇಳಿದ್ ನೀವು, 9 months ಆಗಿದೆ ಅಲ್ಲ? near ಆಗಿದೆ. ಓಕೆ, 9 months ನಿಯರ್ ಆಗಿದೆ. ಅಲ್ಲಿ ತನಕ ಗಾಡಿನ ಅಲ್ಲೇ ಅವ್ರು ಇಟ್ಟು ಅಂದ್ರೆ ಅದಕ್ಕೆ ಪಾರ್ಟ್ಸ್ ಬೇಕಾದದ್ದು ಆರ್ಡರ್ ಎಲ್ಲ ಮಾಡಿಸಿ ರೆಡಿ ಮಾಡಿಸಿದ್ದಾರೆ. ಔಟ್ಪುಟ್ ಕೂಡ ಅದೇ ತರ ಬಂದಿದೆ, ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಆ ತರನೇ ಬಂದಿದೆ. ಈಗ ನಾವು ಜಸ್ಟ್ ಅಮೌಂಟ್ ಇದ್ರೆ ಯಾವ ತರ ಬೇಕಾದ್ರೂ ಮಾಡಿಫಿಕೇಶನ್ ಮಾಡ್ತೇವೆ ಅನ್ಕೊಳ್ತೇವೆ ಅಲ್ಲ, ಅದು ಮ್ಯಾಟರ್ ಆಗುದಿಲ್ಲ. ನಾವು ಯಾವ ತರ ಮಾಡ್ತೇವೆ ಅದು ಮ್ಯಾಟರ್ ಆಗುದು. ಸೊ ಈ ತರ ಎಲ್ಲ ಮಾಡಿಫಿಕೇಶನ್ ಮಾಡಿದರೆ ನಮ್ಗೆ ಇದೇ ತರ ಮಾಡಿಫಿಕೇಶನ್ ಗಾಡಿ ಎಲ್ಲ ರಿವ್ಯೂ ಮಾಡುವ. ಮತ್ತೆ ನಿಮ್ಗೆ ಇವರದ್ದು ಗಾಡಿದ್ದು ಫುಲ್ ಅಂದ್ರೆ ಏನಾದ್ರು ನಿಮ್ಗೆ ರೀಲ್ಸ್ ಎಲ್ಲ ನೋಡ್ಲಿಕ್ಕೆ ಇದೆ, ರೀಲ್ಸ್ ಎಲ್ಲ ಮಾಡ್ತಾರೆ. ಇವ್ರದ್ದು ಗ್ರೇ ಕಿಡ್ ಅಂತ ಉಂಟು ಇನ್ಸ್ಟಾಗ್ರಾಮ್ ಅಲ್ಲಿ, ಇದರಲ್ಲಿ ನೀವು ಫಾಲೋ ಮಾಡಿ, ಇವರಿಗೆ ಸಪೋರ್ಟ್ ಮಾಡಿ, ಮತ್ತೆ ಇವ್ರದ್ದೆಲ್ಲ ವಿಡಿಯೋಸ್ ಎಲ್ಲ ನೋಡ್ತಾ ಇರಿ. ನಿಮ್ಗೆ ಯಾವುದೇ ತರಹದ ಅಂದ್ರೆ ಗಾಡಿದ್ದು ಎಲ್ಲ ಇವ್ರದ್ದು ವಿಡಿಯೋಸ್ ಎಲ್ಲ ಆಗ್ತಾ ಇರ್ತಾರೆ, ರೀಲ್ಸ್ ನೋಡ್ತಾ ಇರಿ. ಓಕೆ, ನಿಮ್ಗೆ ಇದೇ ತರ ಮಾಡಿಫಿಕೇಶನ್ ರಿವ್ಯೂಸ್ ಎಲ್ಲ ಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ. ಮತ್ತೆ ಏನಂತ ಅಂದ್ರೆ ನಮ್ಗೆ ಈ ಗಾಡಿನ ರಿವ್ಯೂ ಮಾಡ್ಲಿಕ್ಕೆ ಕೊಟ್ಟಿದ್ದು ಅದೇ ಸುಜಾನ್ ಅಂದ್ರೆ ಗ್ರೇ ಕಿಡ್ ಅಂತ ಹೇಳಿದಲ್ಲ, ಅವರಿಗೆ ಕೂಡ ಥ್ಯಾಂಕ್ ಯು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ.